ಈ ಸುದ್ದಿ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ವಿಶೇಷ ಏನಂದರೆ ಅಮೇರಿಕಾ ಈ ಸಂಪರ್ಕ ಸೇತುವೆಗಳನ್ನ ಏನು ಕೆಡುತ್ತಾ ಇದೆ, ಇವರು ಅವ್ರದನ್ನು ಕೆಡೋದು, ಅವರು ಇವ್ರದನ್ನು ಕೆಡೋದು, ಪ್ರಪಂಚವನ್ನು ಆರ್ಥಿಕ ಅಧಪತನದತ್ತ ಕರೆದೊಯ್ಯುವಂತಹ ಒಂದು ಪರಿ ಇದು. ಈ ಥರ ಮಾಡೋದರಿಂದ ಜಗತ್ತಿಗೆ ತೊಂದರೆ ಉಂಟಾಗುತ್ತೆ ಹೊರತಾಗಿ ಒಳ್ಳೆಯದೇನೂ ಆಗೋದಿಲ್ಲ. ಆದರೆ ಮಧ್ಯದಲ್ಲಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂದರೆ ಭಾರತ ಆಗಿರ್ತದೆ. ಎಲ್ಲ ದೇಶಗಳಲ್ಲಿ ಮಿಡಲಲ್ಲಿದೆ ಇಂಡಿಯಾ. ಎಲ್ಲದರ ದುಷ್ಪರಿಣಾಮ ಇಂಡಿಯಾನೇ ಅನುಭವಿಸೋದು. ಆಮೇಲೆ ಇಂಡಿಯಾ ಸ್ವಾವಲಂಬನೆ ಹತ್ರ ಇನ್ನು ಮುಂದೆ ಹೆಜ್ಜೆ ಇಡೋದು ಬಹಳ ಮುಖ್ಯವಾಗಿದೆ. ಅವೆಲ್ಲ ದೇಶಗಳಿಂದ ಏನು ಆಮದು ರಫ್ತು ನೀತಿ ಏನಿರ್ತದೆ ಅದ್ರ ಬಗ್ಗೆ ನಾನು ಓದಿದ್ದೀನಿ. ಏನು ಅಂತಂದರೆ ಅಗ್ರಿಮೆಂಟ್ ಇರ್ತವೆ, ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅಗ್ರಿಮೆಂಟ್ ಇರ್ತವೆ. ಆ ಅಗ್ರಿಮೆಂಟ್ ನಾನು ChatGPT ಕೇಳಿದೆ ಅಥವಾ ಆಮೇಲೆ ಗೂಗಲ್ ಜೆಮಿನಿನಲ್ಲಿ ಕೇಳಿದೆ. ಬಟ್ ಅದು ಇಲ್ಲಿಗಲ್ ಏನು ಮಾಹಿತಿ ಕೊಡೋದಿಲ್ಲ. ಅದು ಅಲ್ಲಿ ಲೀಗಲಾಗಿ ನಾನು ಹೇಳಬೇಕು ಅಂದರೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ರಾಜತಾಂತ್ರಿಕ ನೀತಿ ಮತ್ತು ವಿದೇಶಾಂಗ ನೀತಿಯ ಪ್ರಕಾರ ಯಾವುದೇ ಒಂದು ವಸ್ತುವನ್ನು ಇಂತಿಷ್ಟು ದಿವಸ ನಾನು ತೊಗೊಳ್ತೀವಿ ಆಗಿರುವಂತಹ ಮಾರ್ಕೆಟ್ ಪ್ರೈಸಲ್ಲಿ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಮಾಡ್ಕೊಳ್ಳಿ, ಆಮದು ಮಾಡ್ಕೊಳ್ಳಿ, ರಫ್ತು ಮಾಡಲಿ, ಬೇಡ ಅನ್ನಲ್ಲ. ಸ್ವಾವಲಂಬನೆಯತ್ತ ನಾವು ಸಾಗದೇ ಇದ್ದರೆ ನಮ್ಮ ದೇಶ ಯಾವಾಗ ದೇಶದ GDP ಯಾವಾಗ ಮುಂದೆ ಹೋಗೋದು? ಡಾಲರ್ ಮುಂದೆ ಎಷ್ಟು ಕುಸಿತ ಕಾಣ್ತಾ ಇದೆ ಇಂಡಿಯನ್ ರುಪೀಸ್. ನೀವು ಯಾವಾಗಲಾದರೂ ವಿಚಾರ ಮಾಡಿದ್ದೀರಾ? ನನಗೆ ಥಾಟ್ ಬಂತು, ಇದರಲ್ಲಿ ಈ ಥರ ಸಮಸ್ಯೆ ಇದೆ. ವಿಚಾರವಂತಿಕೆ ಇದ್ದರೆ ಈ ಅಗ್ರಿಮೆಂಟ್ಗಳನ್ನ ಏನೋ ಒಂದು ಒಳ್ಳೆಯದಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ. ಆದರೆ ಈ ಥರದಲ್ಲಿ ನಾವು ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕೊಳ್ಳುವ ಹಾಗಿದ್ದರೆ ಬೇರೆ ದೇಶಗಳ ಜೊತೆಗೆ ಅಂಥ ಸಂಬಂಧಗಳು ಏಕೆ ಬೇಕು ಅನ್ನೋದು ಯಕ್ಷ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳಿಗಾಗಿ ನಾನು ವೇಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.